ತಿರುಮಲ ಸೇರಿದಂತೆ ದೇಶದಾದ್ಯಂತ ವೈಕುಂಠ ಏಕಾದಶಿ ಸಡಗರ ಸಂಭ್ರಮ ಮನೆ ಮಾಡಿದೆ. ಏಕಾದಶಿ ಹಿನ್ನೆಲೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನಡೀತಾ ಇದ್ದು, ಧನುರ್ಮಾಸದ ವೈಕುಂಠ ಏಕಾದಶಿಗೆ ಹೆಚ್ಚಿದೆ ಮಹತ್ವ. ಇಂದಿನಿಂದ 3 ದಿನಗಳ ಕಾಲ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಡೆಯುತ್ತೆ ರಥೋತ್ಸವ. ಏಕಾದಶಿಯ ಹಿನ್ನೆಲೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯ. ಇಂದಿನಿಂದ 3 ದಿನಗಳ ಕಾಲ ನಡೆಯುತ್ತೆ ಉತ್ಸವ. ಜನವರಿ 10ರಿಂದ ಜನವರಿ 19ರವರೆಗೆ ವೈಕುಂಠ ಏಕಾದಶಿಯ ದರ್ಶನ ಸಿಗತ್ತೆ. ಇವತ್ತು ಏಕಾದಶಿ ಇರ್ಬೋದು, ಬಟ್ 9 ದಿನಗಳ ಕಾಲ ತಿರುಪತಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನಡೆದ್ರೆ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ವಿಶೇಷ ಅಭಿಷೇಕ, ಪೂಜೆ, ಶ್ರೀಹರಿ ನಾಮ ಕೇಳಿ ಬರ್ತಾ ಇದೆ ತಿರುಪತಿಯಲ್ಲಿ. ಜನವರಿ 10ರಿಂದ 19ರವರೆಗೆ ತಿರುಪತಿಯಲ್ಲಿ ನಡೆಯುತ್ತೆ ವಿಶೇಷ ಪೂಜಾ ಪುನಸ್ಕಾರ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅಥವಾ ರಂಗನಾಥ ಸ್ವಾಮಿ ದೇವಸ್ಥಾನ ತಿರುಚಿ ನೋಡ್ತಾ ಇದ್ದೀರಾ. ಸ್ವರ್ಗದ ಬಾಗಿಲು ತೆಗೆದಷ್ಟೇ ಪುಣ್ಯ ಇವತ್ತು ನಾವು ದೇವರನ್ನ ನೋಡೋದು, ಗರ್ಭಗುಡಿಯನ್ನ ನೋಡೋದು ಅನ್ನೋ ಪ್ರತೀತಿ ಇದ್ದು, ಏಕಾದಶಿ ದಿನ ಉಪವಾಸ ವ್ರತವನ್ನ ಮಾಡಿ ದೇವರ ನಾಮ ಸ್ಮರಣೆಯಲ್ಲಿ ಮಿಂದೇಳುತ್ತಾರೆ ಭಕ್ತರು. ಧನುರ್ಮಾಸದ ಈ ಒಂದು ವೈಕುಂಠ ಏಕಾದಶಿ ನಿಜಕ್ಕೂ ಬಹಳ ಮಹತ್ವವನ್ನ ಪಡೆಯದ್ದಾಗಿದ್ದು, ಇನ್ನು 3 ದಿನಗಳ ಕಾಲ ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಇದೆ.